ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ನಾವು ಇವತ್ತು ನೋಡ್ತಿರುವಂಥದ್ದು ನಮ್ಮ ಕಾರ್ಯಗಳೆಲ್ಲ ಆಗಬೇಕು, ನಮ್ಮ ಜನಗಳು ನಮ್ಮನ್ನು ನೋಡಿ ಇಷ್ಟಪಡಬೇಕು, ನಮಗೊಂದು ಮರ್ಯಾದೆ ಕೊಡಬೇಕು, ಓದು ಕಡೆ ನಮಗೆ ಒಂದು ಗೌರವ ಅನ್ನೋದು ಸಿಕ್ಕಬೇಕು, ಒಳ್ಳೆಯ ರೀತಿಲಿ ಮಾತಾಡಬೇಕು ಜನ ನಮ್ಮನ್ನು. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನಾವು ಓದೋಂಥ ಜಾಗದಲ್ಲಿ ಕೆಲಸಗಳಾಗಬೇಕು ಅನ್ನೋದು ಎಲ್ಲರಿಗೂ ಇಷ್ಟ ಇರುತ್ತೆ. ಕೆಲವು ಕಡೆ ಪಾಪ ಹೋಗಿ ಏನು ಕೆಲಸ ಆಗೋಲ್ಲ, ಹಣ ಕಳ್ಕೊಂಡು ಬರ್ತಾರೆ. ಕೆಲವೊಂದು ಯಾವುದೋ ಒಂದು ವ್ಯವಹಾರದ ಮೇಲೆ ಹೋಗ್ತಾರೆ, ಆ ವ್ಯವಹಾರಗಳು ಆಗೋದಿಲ್ಲ. ಪಾಪ ಮನಸ್ಸು ಬೇಜಾರು ಮಾಡ್ಕೊಂಡು ಹೋಗಿ ಸುಮ್ಮನೆ ಹಣ ಖರ್ಚಾಯ್ತಲ್ಲ ಅಂತ ಬರ್ತಾರೆ. ಹೀಗೆ ರಾಜಕೀಯ ಕೆಲಸಗಳಲ್ಲಾಗ್ಬೋದು, ಅಥವಾ ಇವರ ಸ್ವಂತ ಆಫೀಸ್ಗಳಲ್ಲಾಗ್ಬೋದು, ಮನೆಗಳಲ್ಲಾಗ್ಬೋದು, ಅಥವಾ ನೀವು ಮಾಡ್ತಾ ಇರೋವಂಥ ಒಂದು ಏನು ಬಿಸ್ನೆಸ್ಸು ಅಂತ ಹೇಳ್ತೀವಿ, ಅಥವಾ ವ್ಯವಹಾರ ಅಂತ ಹೇಳ್ತೀವಿ, ಅಥವಾ ವ್ಯವಹಾರದವರಾಗ್ಬೋದು, ಈ ರೀತಿ ಮತ್ತು ಫೈನಾನ್ಸ್ಗಳನ್ನಲ್ಲಾಗ್ಬೋದು. ಸಾಕಷ್ಟು ಇದು ವ್ಯವಹಾರ ಅನ್ನೋದೇ ಎಲ್ಲ ಏನಾಗಬೇಕು, ನಮಗೆ ಜನ ವಶೀಕರಣ ಆದಾಗ ನಮಗೆಲ್ಲ ಕೆಲಸಗಳು ಸಿದ್ಧಿ ಆಗುತ್ತೆ. ಅಂದರೆ ಎಲ್ಲ ಜನ ಆಕರ್ಷಣವಾಗಿ ನಾವು ಕೇಳಿದಂಥ ಮಾಡಿದಂಥ, ಅಥವಾ ನಾವು ಏನೇ ಅವ್ರ ಕಡೆಯಿಂದ ಸಹಾಯ ಬೇಡಿದ್ರು, ಅಥವಾ ನಾವು ಅವ್ರ ಕಡೆಯಿಂದ ಆಗಬೇಕಾಗಿದ್ರೂ ಈ ರೀತಿ ಒಂದು ವಶೀಕರಣ ಸಿದ್ಧಿ ಇರಬೇಕು. ಜನ ನಾವು ಸುಮ್ಮನೆ ಹೋಗ್ತೀವಿ ಮಾಡ್ತೀವಿ ಅಂದರೆ ಏನು ಕೆಲಸನೂ ಆಗಲ್ಲ ಅದು. ಹಾಗಾಗಿ ಈ ರೀತಿ ನಾವು ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋದಾಗ ಕೆಲವೊಂದು ತಿಲಕಗಳಿರ್ತವೆ, ಕೆಲವೊಂದು ಅಂಜನಗಳಿರ್ತವೆ, ಕೆಲವೊಂದು ಈ ರೀತಿ ಮಂತ್ರಗಳು ಸಿದ್ಧಿ ಮಾಡ್ಕೊಳ್ಳೋದಿರುತ್ತೆ. ಈ ರೀತಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಮ್ಮ ಕೆಲಸ ಕಾರ್ಯಗಳು ಹೂವೆತ್ತದಂಗೆ ಸರಾಗವಾಗುತ್ತೆ. ಅಂಥದಕ್ಕಾಗಿ ನಾವು ಯಾವುದು ಏನು ಮಾಡ್ಕೋಬೇಕು ಅನ್ನೋದು ಇವತ್ತು ಇಲ್ಲಿ ನೋಡ್ಕೊಳ್ಳೋಣ. ಈ ಒಂದು ಮಂತ್ರ ಬಂದು ನಿಮಗೆ ಇಲ್ಲೇ ನಾವು ನೋಡ್ದಂಗೆ ಸರ್ವಜನ ವಶೀಕರಣ ಮಂತ್ರ. ಈ ಮಂತ್ರನ ನೀವು ಇದು ಕೂಡ ತೋರಿಸ್ತೀನಿ ನಾನು, 108 ಬಾರಿ ಸಿದ್ಧಿ ಮಾಡ್ಕೋಬೇಕು, ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಇದು 48 ದಿನ ಇದನ್ನು ಹೇಳ್ತಾ ಇರಬೇಕು. 148 ದಿವಸ ಅಂದರೆ ಒಂದು ಒಳ್ಳೆ ದಿವಸ ನೀವು ಒಂದು ವೃತ ಅಂತ ಏನು ಮಾಡ್ತೀವಿ ಆ ರೀತಿ ಮಾಡಿದಾಗ, ಪ್ರತಿದಿನ ತಪ್ಪದಂಗೆ ಇದನ್ನು ಮಾಡ್ತಾ ಇದ್ದಾಗ ನಿಮಗೆ ಒಳ್ಳೆ ಫಲಿತಾಂಶ ಕೊಡುತ್ತೆ. ಅದರಲ್ಲಿ ಹೆಣ್ಣುಮಕ್ಕಳು ಕೆಲವೊಂದು ದಿವಸದಲ್ಲಿ ಒಂದು 5 ದಿವಸ 6 ದಿವಸ ಅವರು ಮಾಡೋಗಿರೋಂಗಿಲ್ಲ. ಆ ಸಮಯದಲ್ಲಿ ಬಿಡ್ಬೋದು, ಅವರು ಬಿಟ್ಟು ಮತ್ತೆ 5-6 ದಿವಸ ಆ ಒಂದು ಸಮಯ ಬಿಟ್ಟು ಮುಂದಕ್ಕೆ ಮಾಡ್ಬೋದು. ಅದನ್ನು ಕೂಡ ಅವರು ಮಾಡ್ಕೋಬೋದು. ಏಕೆಂದರೆ ಹೆಣ್ಮಕ್ಳು ಕೂಡ ಈಗ ಸಮವಾಗಿದ್ದಾರೆ. ಅವರು ಕೆಲವೊಂದು ಕೆಲಸ ಕಡೆ ಹೋಗ್ತಾರೆ, ಅಲ್ಲಿ ಒಂದು ಕಿರಿಕಿರಿ ಇರ್ತದೆ. ಈ ಕಿರಿಕಿರಿ ಇವೆಲ್ಲ ಇದ್ದಾಗ ಏನಾಗುತ್ತೆ, ಮನುಷ್ಯನಿಗೆ ಈ ಜೀವನನೇ ಬೇಡ, ಈ ಕೆಲಸನೇ ಬೇಡಪ್ಪ ಅನ್ನೋ ಥರ ಆಗಿಬಿಡುತ್ತೆ. ಅಂಥದಕ್ಕಾಗಿ ಇವತ್ತು ನಾನು ಈ ಮಂತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಒಂದು ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಆದರೂ ಮಾಡಿಕೊಂಡು ಇದನ್ನು ನೀವು ಒಂದು ಭೋಜಪತ್ರಲ್ಲಿ ಬರ್ಕೊಂಡು ಅದಕ್ಕೆ ನೀವು ಈ ಭೋಜಪತ್ರಲ್ಲಿ ಈ ಮಂತ್ರನೇ ಬರ್ಕೋಬೇಕು. ಸಿದ್ಧಿ ಮಾಡ್ಕೊಂಡು ಆದಮೇಲೆ ಭೋಜಪತ್ರೆ ತೊಗೊಂಡು ಒಂದು ಒಳ್ಳೆ ಸಿದ್ಧಿ ದಿವಸ ಅಂದರೆ ಒಳ್ಳೆಯ ದಿನ, ಶುಕ್ರವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಈ ರೀತಿಯ ದಿನದಲ್ಲಿ ಇದನ್ನು ಬರ್ಕೋಬೇಕು. ಬರೆದು ಅದಕ್ಕೆ ಕಸ್ತೂರಿ, ಗೋರೋಚನ, ಈ ಕುಂಕುಮ ಹೂವು ಅಂತ ಹೇಳ್ತೀವಿ, ಆ ಕುಂಕುಮ ಹೂವು ಈ ಥರದ್ದು ಅಂದರೆ ಎಲ್ಲ ಒರ್ಜಿನಲಾಗಿ ತೊಗೋಬೇಕು. ಯಾವುದೋ ಒಂದು ತೊಗೊಳಕ್ಕೆ ಥರ ಅಲ್ಲ, ಒರ್ಜಿನಲ್ ಆಗಿರೋದು ತೊಗೋಬೇಕು. ಅದು ತೊಗೊಂಡು ಅವನ್ನೆಲ್ಲ ಕಲಿಸ್ಬಿಟ್ಟು ಅದರಲ್ಲಿ ಈ ಒಂದು ಬರೆದಿರೋ ಅಂಥದ್ರ ಮೇಲೆ ಲೇಪ ಥರ ಹಾಕಬೇಕು. ಲೇಪ ಹಾಕಿ ಅದಕ್ಕೆ ಸಾಂಬ್ರಾಣಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಇಟ್ಟು, ಇದನ್ನು ಯಾವ ದೇವ್ರ ಹತ್ರ ಇಡ್ತೀರಾ? ಸರಸ್ವತಿ ಹತ್ರ ಇಡಬೇಕು. ವಶೀಕರಣ ಮಾಡೋಳು ಆ ಸರಸ್ವತಿನೇ. ಹಾಗಾಗಿ ಆ ಒಂದು ಸರಸ್ವತಿ ಹತ್ರ ಇಟ್ಟು ನೀವು ಇದನ್ನು ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಿ ಅವಳ ಹತ್ರ ಕೇಳ್ಕೋಬೇಕು, ನನ್ನ ಎಲ್ಲ ಕೆಲಸಗಳು ಜನ ನನಗೆ ವಶೀಕರಣ ಆಗಬೇಕು, ನನ್ನ ಎಲ್ಲ ಕೆಲಸಗಳು ಕೂಡ ಅವರು ಮಾಡಿಕೊಡ್ಬೇಕು, ಯಾವುದೇ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅನ್ನೋ ರೀತಿಲಿ ನೀವು ಕೇಳಿಕೊಂಡು ಆ ಸರಸ್ವತಿಗೆ ಒಂದು ಪೂಜೆ ಮಾಡಿ ಅವಳಿಗೊಂದು ನೈವೇದ್ಯ ಇಕ್ಕು. ಇದನ್ನು ಕೂಡ ಧೂಪ ದೀಪ ಎಲ್ಲ ತೋರಿಸಿ, ತದನಂತರ ಒಂದು ಸಿದ್ಧಿ ದಿವಸದಲ್ಲಿ ಮಾಡಿ ಇಟ್ಟಿರ್ತೀರಲ್ವ, ಇದನ್ನು ಒಂದು ಒಳ್ಳೆಯ ದಿವಸ, ಇದನ್ನು ಶುಭ ಒಂದು ಮುಹೂರ್ತ ಅಥವಾ ಶುಭ ತಿಥಿ ಶುಭ ನಕ್ಷತ್ರ ಇರೋ ದಿವಸ ಇದನ್ನು ನೀವು ಒಂದು ತಾಯ್ತ ರೂಪದಲ್ಲಿ ಮಾಡಿ ಇದನ್ನು ಕಟ್ಕೋಬೋದು. ಕತ್ತಗಾರು ಹಾಕ್ಕೋಬೋದು, ತೋಳ್ಗಾರು ಕಟ್ಕೋಬೋದು. ಸೊ ಇದನ್ನೆಲ್ಲ ಏನಪ್ಪ ಅಂದರೆ ಸೊಂಟಕ್ಕೆಲ್ಲ ಕಟ್ಕೋಬಾರ್ದು. ಇದೇನಿದ್ರು ನಮ್ಮ ಕತ್ತಲ್ಲಿದ್ದಾಗ ಅವರು ನೋಡ್ತಾರೆ ನೋಡಿ, ಆ ನೋಡಿದ ತಕ್ಷಣ ನೋಡೋದೇನು ಮನುಷ್ಯನ ಕತ್ತತ್ರ. ಹಾಗಾಗಿ ಆ ಒಂದು ಕತ್ತಲ್ಲಿದ್ದಾಗ ಅದು ಜನ ವಶೀಕರಣೆ ಹಾಕ್ತಾರೆ. ಅಥವಾ ಕೈಯಲ್ಲಿದ್ದಾಗ ಕೂಡ ಅದು ದೇಹ ಕಾಣುತ್ತೆ, ಕೈ ಕಾಣಿದ್ರೆ ಅದರಲ್ಲಿ ಕೂಡ ವಶ ಹಾಕ್ತಾರೆ. ಈ ರೀತಿ ಮಾಡಿಕೊಂಡು ನಿಮಗೆ
ಸಿದ್ಧಿ ಆಗುತ್ತೆ. ಮತ್ತು ನಿಮಗಿದು ಏನಪ್ಪ ಅಕ್ಷರ ಕಾಣ್ತಾ ಇಲ್ಲ ಅನ್ನೋದಿದ್ದರೆ ಇದು ಲಾಸ್ಟ್ ಅಕ್ಷರ ನಿಮಗೆ ಇದು ಒಂದೇನೋ ಮುಚ್ಚಿದೆ, ಅದು ಶ್ರೀಂ. ನಾನು ಬೇಕಾದ್ರೆ ಒಂದು ಸಾರಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ಮುಖ ಕಮಲ ವಾಸಿನಿ ಸರ್ವಜನ ಮೋಹಿನಿ ಸ್ತ್ರೀವಶ ಪುರುಷವಶ್ಯ ಸರ್ವಜನ ವಶ್ಯಕಾರಿಣಿ ತ್ರೈಲೋಕ್ಯ ಮೋಹಿನಿ ಓಂ ಕ್ಲೀಂ ಕ್ಲೀಂ ಹುಂ ಹುಂ ಹ್ರೀಂ ಹ್ರೀಂ ದಕ್ಷಿಣ ಕಾಳಿಕೆ ಹುಂ ಹುಂ ಹ್ರೀಂ ಹ್ರೀಂ ಶ್ರೀಂ ಕ್ರೀಂ. ಇದು ಲಾಸ್ಟಲ್ಲಿರೋದು ಶ್ರೀಂ ಕ್ರೀಂ ಓಂ ಪಟ್ ಸ್ವಾಹ. ಇಲ್ಲಿ ನೋಡ್ಕೊಳ್ಳಿ ಯಾವ್ದು ನಿಮಗೆ ಕಾಣ್ತಾ ಇಲ್ಲ ಅನ್ನೋದು ನೋಡ್ಕೊಂಡು ಇದನ್ನು ನೀವು ಅದನ್ನು ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕೆಲಸಗಳು ನಿಮಗೆ ಸಿದ್ಧಿ ಆಗ್ತವೆ ಮತ್ತು ಸರ್ವಜನ ವಶೀಕರಣ ಆಗ್ತಾರೆ. ಬಾಂಧವರೇ, ಇದು ನೋಡಿದ್ರಲ್ವಾ, ಇದು ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಯಾಕೆಂದರೆ ಸಾಕಷ್ಟು ಜನ ನಮಗೆ ಕೆಲಸಗಳಾಗಬೇಕು ಅಂದರೆ ಜನ ವಶೀಕರಣ ಆಗಬೇಕು, ಶತ್ರುಗಳ ವಶೀಕರಣ ಆಗಬೇಕು, ಈ ರೀತಿ ಎಲ್ಲ ಇರುತ್ತೆ. ನಾನು ಸಾಕಷ್ಟು ಏನಕ್ಕೆ ವಶೀಕರಣ